ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಆಟೋ ಚಾಲಕನಿಂದ ಹಿರಿಯ ನಾಗರಿಕನ ಮೇಲೆ ಏಕಾಏಕಿ ಹಲ್ಲೆ ಮಾಡಲಾಗಿದೆ. ಆಟೋ ನಿಲ್ಲಿಸಿ ವೃದ್ಧನಿಗೆ ಸರಿಯಾಗಿ ಥಳಿಸಲಾಗಿದೆ. ಕಾರಿನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಬೆಂಗಳೂರಿನ HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜುಲೈ 16ರಂದು ನಡೆದಿರುವ ಘಟನೆ. ಆಟೋ ಚಾಲಕ ಹಿರಿಯ ನಾಗರಿಕನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನು ಮಾಡಿರೋದು. ಆಟೋ ನಿಲ್ಲಿಸಿ ವೃದ್ಧನಿಗೆ ಥಳಿಸಿದ್ದಾನೆ. ಒನ್ ವೇನಲ್ಲಿ ಬಂದು ಆಟೋ ನಿಲ್ಲಿಸಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಿರಿಯ ನಾಗರಿಕನಿಗೆ ಥಳಿಸಲಾಗಿದೆ. HL ಠಾಣೆ ಪೊಲೀಸರು ಘಟನೆ ಸಂಬಂಧ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ದಿನದಿಂದ ದಿನಕ್ಕೆ ರಸ್ತೆ ಮೇಲೆ ಗಲಾಟೆಗಳು ಹೆಚ್ಚಾಗ್ತಾ ಇವೆ. ಇಲ್ಲಿ ಆಗಿರೋದು ಕೂಡ ಇಷ್ಟೇ. ಆಟೋ ಚಾಲಕನೋರ್ವ ವೃದ್ಧನಿಗೆ ಥಳಿಸಿದ್ದಾನೆ. ನೋಡ್ತಾ ಇರಬಹುದು, ಒನ್ ವೇನಲ್ಲಿ ಬಂದು ಆತ ಕಿರಿಕ್ ಮಾಡಿದ್ದಾನೆ. ಒನ್ ವೇನಲ್ಲಿ ಬಂದಾಗ ಆಟೋ ಚಾಲಕನನ್ನು ಹಿರಿಯ ನಾಗರಿಕ ಪ್ರಶ್ನೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಈ ಸಂದರ್ಭದಲ್ಲಿ ಆಗಿರುವಂಥ ಗಲಾಟೆ. ಒಂದು ಕಡೆಯಲ್ಲಿ ಆಟೋ ಇದೆ, ಇನ್ನೊಂದು ಕಡೆಯಲ್ಲಿ ಸ್ಕೂಟರ್ ಇದೆ. ಸ್ಕೂಟರ್ನಲ್ಲಿ ವೃದ್ಧ ಕುಳಿತುಕೊಂಡಿದ್ದಾರೆ, ಪ್ರಶ್ನೆ ಮಾಡ್ತಾರೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಆಟೋ ಚಾಲಕ ಎದ್ದು ಆ ಹಿರಿಯ ನಾಗರಿಕನಿಗೆ ಹೇಗೆ ಹೊಡೆದಿದ್ದಾನೆ ನೋಡ್ತಾ ಇರ್ಬೋದು. ಅಲ್ಲಿದ್ದಂಥ ಸುತ್ತಮುತ್ತ ಇದ್ದ ಜನರು ಕೂಡ ಅದನ್ನು ನೋಡ್ತಾ ನಿಂತಿದ್ರು. ನೋಡ್ತಾ ಇರ್ಬೋದು, ಸ್ಕೂಟರನ್ನು ನಿಲ್ಲಿಸ್ತಾ ಇದ್ದಂತೆ ಏಕಾಏಕಿಯಾಗಿ ಬಂದು ಆಟೋ ಚಾಲಕ ಈ ರೀತಿಯಾಗಿ ಕೃತ್ಯ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ ಆಟೋ ಚಾಲಕರ ವರ್ತನೆ, ಕೆಲವೊಂದಿಷ್ಟು ಆಟೋ ಚಾಲಕರ ವರ್ತನೆ ಮಿತಿ ಮೀರ್ತಾ ಇದೆ. ಒಳ್ಳೆ ಆಟೋ ಚಾಲಕರು ಇದ್ದಾರೆ, ಆದರೆ ಕೆಲವೊಂದಿಷ್ಟು ಜನ ಈ ರೀತಿಯಾಗಿ ತಮ್ಮ ವರ್ತನೆಯನ್ನು ತೋರ್ತಾ ಇದ್ದಾರೆ. ಹಿರಿಯ ನಾಗರಿಕ, ಆತನ ತಂದೆ ವಯಸ್ಸು ಇರಬಹುದು, ಅವ್ರ ಮೇಲೆ ಹಲ್ಲೆ ಮಾಡ್ತಾನೆ ಅಂತ ಹೇಳಿದರೆ ಪ್ರಶ್ನೆ ಮಾಡೋಂಗೇ ಇಲ್ವಾ? ಹಾಗಾದರೆ ಯಾರನ್ನು? ಒನ್ ವೇನಲ್ಲಿ ಬಂದಿರೋದು ಆತನದ್ದೇ ತಪ್ಪು. ಹಿಂದ್ಗಡೆಯಿಂದ ವೆಹಿಕಲ್ ಬರ್ತಾ ಇದೆ, ಈ ಕಡೆಯಿಂದ ಈತ ಆಟೋ ನಿಲ್ಲಿಸ್ಕೊಂಡ್ರೆ ಓಡಾಡೋದಕ್ಕಾಗುತ್ತಾ ಆ ರಸ್ತೆಯಲ್ಲಿ? ಪ್ರಶ್ನೆ ಮಾಡಿದರೆ ಹಲ್ಲೆ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ. ಇಂಥವರ ವಿರುದ್ಧ ಬೆಂಗಳೂರು ಪೊಲೀಸರು ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು. HL ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆಯ ದೃಶ್ಯಗಳನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. HL ಪೊಲೀಸ್ ಠಾಣೆ ಪೊಲೀಸರು ಕೂಡಲೇ ಆ ಆಟೋ ಚಾಲಕನನ್ನು ಬಂಧಿಸಿ ಕ್ರಮವನ್ನು ತೆಗೆದುಕೊಳ್ಬೇಕು. ಪ್ರಶ್ನೆ ಮಾಡೋದೇ ತಪ್ಪಾಗುತ್ತೆ, ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಕತೆ ಇದು? ಏನು ವ್ಯವಸ್ಥೆ? ಹಿರಿಯ ನಾಗರಿಕ ಅಂತ ಲೆಕ್ಕಿಸದೆ ಅವರ ಮೇಲೆ ಹಲ್ಲೆ ಮಾಡಿದ್ದಾನೆ. ನೋಡ್ತಾ ಇರ್ಬೋದು, ಅಕ್ಕಪಕ್ಕ ಇದ್ದವರೆಲ್ಲರೂ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ರು.